ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್. ನೀವೇ ನೋಡಿ ಬೇಕಿದ್ರೆ ನಾನು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ನಾನು ಆಲ್ರೆಡಿ ತರಿಸಿರೋದನ್ನ ಮತ್ತೆ ನಿಮಗೆ ತೋರಿಸ್ತಾ ಇರೋದು, ಮತ್ತೆ ತರಿಸಿ, ಯಾಕೆಂದರೆ ಇದು ಅಷ್ಟು ಚೆನ್ನಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಜಾಸ್ತಿ ನನಗೆ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ವೀಡಿಯೋಸ್ ಹಾಕಿ ಯಾಕ ಅಂತ ಎಲ್ಲ. ಅದನ್ನು ನೋಡಿದಾಗೆಲ್ಲ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಅಯ್ಯೋ ನಾನು ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಏನು ಅಂತ. ಆ ಒಂದು ಕಮೆಂಟ್ಸ್ನೆಲ್ಲ ನೋಡಿ ಮೋಟಿವ್ ಆಗಿ ತೊಗೊಂಡು ಏನು ಮಾಡಿರ್ತೀನಿ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಬಟ್ ಅದು ಅಲ್ಲೇ ಅರ್ಧಕ್ಕೆ ಸ್ಟಕ್ ಆಗಿಬಿಡುತ್ತೆ. ನನಗೆ ಯಾಕೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ನಾನು ಕೂಡ ನೀಟಾಗಿ ಕ್ಲಿಯರ್ ಮಾಡಿಕೊಂಡು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಖಂಡಿತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪೇಷನ್ಸ್ಗೆ. ಏಕೆಂತಂದರೆ ತುಂಬ ಜನ ನನಗೆ ಲೈಕ್ ಅನ್ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಇದ್ದು ನನ್ನ ಜೊತೆ ಇದ್ದಿರಲ್ಲ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತೀನಿ. ನನಗೆ ಅದಕ್ಕೆ ಯೂಟ್ಯೂಬಲ್ಲಿರುವಂಥ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕೆಂತಂದರೆ ನಿಮ್ಮ ಜೊತೆ ಹೀಗೆ ಮಾತಾಡೋದೇ ಒಂದು ಖುಷಿ. ನಾರ್ಮಲಾಗಿ ನಿಮ್ಮ ಜೊತೆ ವೀಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಅನ್ಸುತ್ತೆ. ನನ್ನ ಮುಂದೆ ನೀವೆಲ್ಲ ಇದ್ದೀರಾ, ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಅನ್ಸುತ್ತೆ ನನಗೆ. ಯೂಟ್ಯೂಬ್ಗೆ ವೀಡಿಯೋ ಮಾಡೋಕ್ಕೆ ಕೂತಾಗಲೇ ನನಗೆ ಹಂಗೆ ಫೀಲ್ ಬರುತ್ತೆ. ಸೊ ಅದೆಲ್ಲ ನನಗೆ ಆ ಥರ ಒಂದು ಫೀಲ್ ಕೊಟ್ಟಿರೋದು ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಫ್ಯಾಮಿಲಿ ಥರ ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲೂ ಒಂದು ಫ್ಯಾಮಿಲಿ ಅಂದ್ಕೊಂಡು ನಮಗೆ ಮೆಸೇಜ್ ಮಾಡ್ತೀರಾ, ನನ್ನ ಕಷ್ಟದಲ್ಲಿ ಖುಷಿಲಿ ಎಲ್ಲದರಲ್ಲೂ ವಿಶಸ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಇವತ್ತು ಫ್ಲಿಪ್ಕಾರ್ಟ್ ಹೌಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದಷ್ಟು ಜ್ಯುವೆಲ್ಸ್, ಬ್ಯಾಂಗಲ್ಸ್ ಎಲ್ಲದನ್ನು ತರಿಸಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ಅಪ್ಕಮಿಂಗ್ ಮದುವೆಗೆ ಅಥವಾ ಫಂಕ್ಷನ್ಸ್ಗಳಿಗೆಲ್ಲ ನೀವು ಜ್ಯುವೆಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರೋ ಅದಕ್ಕೆ ಅವ್ರಿಗೆಲ್ಲರಿಗೂ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಈ ಒಂದು ಜ್ಯುವೆಲ್ಸ್ನ ತಂದಿದ್ದೀನಿ. ನಿಮಗೆ ಗೊತ್ತು, ಕಂಪೇರ್ ಟು ಮೀಶೋ, ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ಅನಿಸುತ್ತೆ. ಬಟ್ ನಾನು ಅದರಲ್ಲೂ ಸರ್ಚ್ ಮಾಡಿ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ, ನೀವು ಈ ಪ್ರೈಸ್ಗೆ ಈ ಒಂದು ಜ್ಯುವೆಲ್ರಿ ಸಿಕ್ಕಿದೆಯಾ ನಿಮಗೆ ಅನ್ನೋ ಥರಕ್ಕೆ ಈ ಒಂದು ನಾನು ಜ್ಯುವೆಲ್ರಿಗಳನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. ಎಸ್ಪೆಷಲಿ ಬ್ಯಾಂಗಲ್ಸ್ ಅಂತೂ ನೀವು ಬೇರೆ ಕಡೆ ತೊಗೊಳ್ಳೇಬೇಡಿ. ನಾನು ನನ್ನ ತಂಗಿ ಮದುವೆಲಿ ಹಂಗೆ ಆಯಿತು, ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದೆ. ಈಗ ಈ ಬ್ಯಾಂಗಲ್ಸ್ನೆಲ್ಲ ತರಿಸಿ ನೋಡಿದ್ಮೇಲೆ ನನಗೆ ಅನಿಸ್ತಿದೆ ನಾನು ಯಾಕೆ ಮಂಗ ಆದೆ, ಅಲ್ಲೋಗಿ ತಂದಲ್ಲ ಅಂತ. ಲೈಕ್ ನಮಗೆ ಇಲ್ಲಿಗೂ ಬುಕ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಲ್ಲಿಗೂ ಬುಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕನ್ಫ್ಯೂಷನ್ ಆಗಿ ನಾವು ಹೊರಗಡೆನೇ ತಂದುಬಿಟ್ವು ಅಷ್ಟೇ. ಸೊ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಜ್ಯುವೆಲ್ಸ್ನೆಲ್ಲ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಂತ ಅಂದರೆ ಇದ್ರದ್ದು ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಲೈಕ್ ಮೀಶೋ, ಮಿಂತ್ರಾ, ಫ್ಲಿಪ್ಕಾರ್ಟ್, ಇದು ಯಾವುದೇ ಇದರಲ್ಲೂ ನಿಮಗೆ ಯಾವ ಥರ ಡ್ರೆಸ್ ಬೇಕಾ ಅಥವಾ ಸ್ಯಾರೀಸ್ ಬೇಕಾ, ನಾನೇ ಸ್ಯಾರೀಸ್ ಸೇಲ್ ಮಾಡಿದ್ರೂ ಪರವಾಗಿಲ್ಲ, ನಿಮಗೆ ಸ್ಯಾರೀಸ್ ರಿವ್ಯೂ ಬೇಕು, ಈ ಥರ ಸ್ಯಾರೀಸ್ ತರಿಸಿ ಅಂದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ತರಿಸಿ. ನಿಮಗೆ ನೀವು ಯಾವ ಒಂದು ಲೈಕ್ ಪ್ಲ್ಯಾಟ್ಫಾರ್ಮಿಂದ ಹೇಳ್ತೀರೋ ಆ ಒಂದು ಪ್ಲ್ಯಾಟ್ಫಾರ್ಮಿಂದನೇ ತರಿಸಿ ನಿಮಗೆ ರಿವ್ಯೂನ ಕೊಡ್ತೀನಿ. ಹಾಗೆ ಜ್ಯುವೆಲ್ಸ್ ಬೇಕಿದ್ರೆ ಹೇಳಿ, ಹಾಗೆ ಕಿಡ್ಸ್ ವೇರ್ ಬೇಕಿದ್ರೆ ಹೇಳಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನು ಕೂಡ ಪ್ಲ್ಯಾನ್ ಮಾಡ್ತಿದ್ದೀನಿ, ಸದ್ಯದಲ್ಲೇ ಮಾಡ್ತೀನಿ ಮೀಶೋದು. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಪ್ರಾಡಕ್ಟ್ಸಿಂದು ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಒಂದು ಐಡಿಯಾ ಕೊಡಿ, ಓಕೆನಾ? ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ರಿವ್ಯೂ ನೀವು ನೋಡಬೇಕು, ಹೇಗಿದೆ ಪ್ರಾಡಕ್ಟ್ಸ್ ಅನ್ನೋರು ಹೇಳಿ, ನಾನು ಅದೇ ಥರ ತರಿಸಿ ವೀಡಿಯೋಸ್ನ ಮಾಡ್ತೀನಿ. ಸೊ ಇವಾಗ ತಡ ಮಾಡಿದೆ, ವೀಡಿಯೋನ ಶುರು ಮಾಡೋಣ. ಒಂದೊಂದೇ ಓಪನ್ ಮಾಡ್ತಾ ಹೋಗೋಣ. ನಾನು ಕೆಲವೊಂದನ್ನು ನೋಡಿದ್ದೀನಿ. ಸೊ ಯಾವುದು ಫಸ್ಟಿಗೆ ಸಿಗುತ್ತೋ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ, ಓಕೆನಾ? ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಈ ಬ್ಯಾಂಗಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇದನ್ನು ನಾನು ತೋರಿಸ್ಲೇಬೇಕು ಅಂತ ಹೇಳಿ. ಇದರಲ್ಲಿ ನನ್ನ ಸೈಜ್ ಇಲ್ಲ ಆ್ಯಕ್ಚುಲಿ, ಓಕೆನಾ? ಬಟ್ ಕಮ್ಮಿ ಸಣ್ಣ ಸೈಜ್ ಇತ್ತು, ಬಟ್ ಪರವಾಗಿಲ್ಲ, ಅದೇ ಸೈಜ್ನಾದರೂ ಸರಿ ಇದನ್ನು ತೋರಿಸೋಣ. ಸೈಜ್ ನಿಮಗೆ ಸಿಕ್ಕಿದ ಮೇಲೆ ಬೇಕಿದ್ರೆ ನೀವು ತೊಗೋಬೋದು, ಅಥವಾ ನೀವು ತೊಗೊಳ್ಳೋ ಅಷ್ಟೊತ್ತಿಗೆ ಬೇಕಿದ್ರೆ ಅದು ಮತ್ತೆ ಬಂದಿರ್ಬೋದು, ಔಟ್ ಆಫ್ ಸ್ಟಾಕ್ ಇರೋದು ಸ್ಟಾಕಿನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆವು. ಇದು ನೋಡಿ ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ. 6 ಬ್ಯಾಂಗಲ್ಸ್ ಬರುತ್ತೆ ನಿಮಗೆ. ಅಪ್ರಾಕ್ಸಿಮೇಟ್ ಇದ್ದದ್ದೆಲ್ಲ 350 ರುಪೀಸ್ ಒಳಗೇನೆ ಇದೆ ಪ್ರೈಸ್. ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ನಾನು ಎಲ್ಲಾದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಕುಂದನ್ಸ್ ಆಗಿರ್ಬೋದು, ಇದೆಲ್ಲ ಸೇಮ್ ರಿಯಲ್ ಗೋಲ್ಡಿಗೆ ಇವಾಗೆಲ್ಲ ಆ್ಯಂಟಿಕ್ ಗೋಲ್ಡ್ ಮಾಡಿಸ್ಕೋತಾರಲ್ಲ, ಆ್ಯಂಟಿಕ್ ಪಾಲಿಶ್ ಅದೇ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರದ್ದು ಬ್ಯಾಂಗಲ್ ಸೈಜ್ ನಂಗೆ ಚಿಕ್ಕದು, ಹಾಗಾಗಿ ಹಾಕಿ ತೋರಿಸ್ತಿಲ್ಲ ಅಷ್ಟೇ. ನೀವು ಇನ್ನೊಂದು ಸತಿ ನೋಡ್ಕೋಬೋದು ಬೇಕಿದ್ರೆ. ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋವಂಥ ಪ್ರಾಡಕ್ಟ್ ಅಂದ್ರೇ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಎಲ್ಲ, ಇದಿಷ್ಟ್ರದ್ದು ಪ್ರೈಸ್ ಎಲ್ಲ ಒಳಗೆ 500 ರುಪೀಸ್ ಒಳಗೇ ತರಿಸ್ಕೊಂಡಿರೋ ಅಂಥದ್ದು. ಅದು 4 ಬ್ಯಾಂಗಲ್ಸ್ ಆದರೆ ಇದು 2 ಬ್ಯಾಂಗಲ್ಸ್. ಇದು 250 ರುಪೀಸ್ ಸಮಥಿಂಗ್ ಏನೋ ಅನಿಸುತ್ತೆ. ಇದು ಅಷ್ಟೇ ಲಕ್ಷ್ಮೀದಿದು
ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದು ಲಕ್ಷ್ಮಿ ನವಿಲ್ ಎಲ್ಲ ಬಂದಿದೆ. ಮದುವೆ ಹುಡುಗಿರು ಯಾರಾದರೂ ಮಧ್ಯಕ್ಕೆ ಬ್ಯಾಂಗಲ್ಸ್ನ ಹಾಕೋಬೇಕು ಅಂತ ಹೇಳ್ತಿದ್ರೆ ತೊಗೋಬೋದು ಇದನ್ನು. ಹಾಗೆ ಸಿಂಗಲ್ ಪೀಸ್ ವೇರ್ ಮಾಡ್ತೀವಿ ಅನ್ನೋರು ಕೂಡ ಇದನ್ನು ವೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮಿ ಎಷ್ಟು ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ ಲಕ್ಷ್ಮಿನ ನೋಡ್ತಿದ್ದೀರಾ. ಹಾಗೆ ನವಿಲು ಎಲ್ಲ ಇದೆ. ಲಕ್ಷ್ಮಿ ನವಿಲು ಇದೆರಡು ಬ್ಯಾಂಗಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ಸಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ವಾ. ತುಂಬ ಚೆನ್ನಾಗಿದೆ ಈ ಬ್ಯಾಂಗಲ್ಸ್ ಅಂತೂ. ಸೇಮ್ ಗೋಲ್ಡ್ ಥರನೇ ಇದೆ. ಸೊ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸಾರಿ, ಚೆಕ್ಔಟ್ ಮಾಡಿ ಬಿಡೋಯ್ತು, ಆಮೇಲೆ ತೊಗೊತೀನಿ ನಾನು, ಪರವಾಗಿಲ್ಲ. ಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ. ಇದೆಲ್ಲ ನನ್ನ ಸೈಜಿಗೆ ಸಿಕ್ಕಿತ್ತು, ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಪ್ರಾಡಕ್ಟ್ಸ್ಗಂತೂ. ನಾನು ಇಷ್ಟು ದಿನದಲ್ಲಿ ತರಿಸ್ಕೊಂಡಿರೋದ್ರಲ್ಲಿ ನಾನು ನೋಡಿದ್ದೀನಲ್ಲ, ತುಂಬ ಜನ ಇಷ್ಟಪಟ್ಟಿದ್ದೀರ, ತುಂಬ ಜನ ಹೇಳ್ತೀರಾ ನೀವು ತರಿಸೋ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕಿತ್ತು, ಇಂಥದ್ದು ನಾನು ಚೆಕ್ ಮಾಡಬೇಕು ಒಂದು ಸತಿ ತರಿಸಿ ಅಂದರೆ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ಐಡಿಯಾ ಕೊಡಿ. ಆ್ಯಂಡ್ ಈ ಬ್ಯಾಂಗಲ್ ಸೇಮ್ ನಿಮಗೆ ಬ್ರಾಸ್ಲೆಟ್ ಥರ ಅನಿಸುತ್ತೆ. ಸಿ ಇದೆಲ್ಲ ಡಿಫ್ರೆಂಟ್. ನೀವು ಹೊರ್ಗಡೆ ಶಾಪ್ಗಳಲ್ಲಿ ನಿಮಗೆ ಇದು ಸಿಗೋದೇ ಇಲ್ಲ ಈ ಥರ ಪ್ಯಾಟ್ರನ್ಗಳು. ಆ ಥರ ಪ್ಯಾಟ್ರನ್ ಇದೆ. ನನಗೇ ಶಾಕ್ ಆಯ್ತು. ಹೇಳ್ತಾ ಇಲ್ವಾ ನಾನು ಯಾಕೆ ಪೆದ್ದಿಯದೆ ಅಂತ. ಮೊನ್ನೆ ಅಮ್ಮ ಫೋನ್ ಮಾಡಿದಾಗಲೂ ಅದನ್ನ ಹೇಳ್ತಿದ್ದೆ. ಅಲ್ಲ ಮಮ್ಮಿ, ನಾನು ಮೊನ್ನೆ ಈ ಥರ ನೋಡಿ ಫ್ಲಿಪ್ಕಾರ್ಟಲ್ಲೆಲ್ಲ ನಾನೇ ಮಾಡ್ತೀನಿ, ನನಗೆ ಗೊತ್ತೇ ಆಗಲಿಲ್ಲ, ನಮ್ಮಮ್ಮ ಅದೇ ಅಂತಿದ್ದು. ನಿಮಗೆ ತಲೆ ಸರಿ ಇಲ್ಲ ಬಿಡಿ, ಬೇಕಂದಾಗ ತಲೆ ಓಡಲ್ಲ ನಿಮ್ಮದು ಅಂತ. ಹಾಗೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ. ರೆಡ್ ಕುಂದನ್ನು ಗ್ರೀನ್ ಕುಂದನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಗೋಲ್ಡ್ ಥರನೇ ಇದೆ, ಪ್ರಾಮಿಸ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ತರಿಸಿಬೇಕಿದ್ರೆ ನೋಡಿ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದರಲ್ಲಿ ಏನು ಮೋಸ ಆಗುತ್ತೆ ಆ ಥರ ಅಂತ ಏನೂ ಇಲ್ಲ. ಯಾಕೆ ಅಂತ ಅಂದರೆ ಫ್ಲಿಪ್ಕಾರ್ಟ್ ಅವ್ರದ್ದು ನಿಮಗೆ ರಿಟರ್ನ್ ಆಪ್ಷನ್ಸ್ ಇರುತ್ತೆ, ಕ್ಯಾನ್ಸಲ್ ಮಾಡ್ಕೋಬೋದು, ಸೈಜ್ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಈ ಥರ ತುಂಬ ಆಪ್ಷನ್ಸ್ ಇದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ಮೋಸ ಆಗೋದಿಲ್ಲ. ಸೊ ನೋಡಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗಂತೂ ಈ ಬ್ಯಾಂಗಲ್ ಪರ್ಸ್ನಲಿ ತುಂಬ ಇಷ್ಟ. ಸಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದೇ ನೀವು ಹಾಕ್ಕೊಂಡು ಹೋದ್ರೂ ಸಿಂಪಲಾಗಿ, ಎಷ್ಟು ನಮ್ಮಂಥ ಹುಡುಗಿರಿಗೆ ಹೆಣ್ಮಕ್ಳಿಗೆ ಎಷ್ಟು ಒಡವೆ ಎಷ್ಟಿದ್ರೂ ಸಾಕಾಗಲ್ಲ ಮಾತ್ರ. ಬ್ಯಾಂಗಲ್ಸ್, ಎಕ್ಸ್ಪೆಷಲಿ ಬ್ಯಾಂಗಲ್ಸ್ ಅಂತೂ ಬೇಕೇ ಬೇಕು ಬಿಡಿ. ಅದರಲ್ಲಿ ಈ ಥರ ಆರಾಮಾಗಿ ತೊಗೋಬೋದು. ಒಂದೊಂದು ಫೆಸ್ಟಿವಲ್ಗೆ ಒಂದೊಂದು ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೈಜ್ ಬಂದುಬಿಟ್ಟು 2-6 ಇದೆ. ನಿಮಗೆ ಯಾವ ಸೈಜಿಂದು ಬೇಕಂತ ನೋಡ್ಬಿಟ್ಟು ತೊಗೊಳ್ಳಿ. ಬ್ಯಾಂಗಲ್ಸಲ್ಲೇ ನಾನು ಒಂದಷ್ಟು ತರಿಸಿದ್ದೀನಿ, ತುಂಬ ಜಾಸ್ತಿ ಬ್ಯಾಂಗಲ್ಸೇ ತರಿಸಿದ್ದೀನಿ ಈ ಸತಿ. ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಯಾರಾದರೂ ತೊಗೋಬೇಕಂದ್ರೆ ಖಂಡಿತ ಕಣ್ಣು ಮುಚ್ಕೊಂಡು ಇದಕ್ಕೆ ತೊಗೊಳ್ಳಿ. 250 ರುಪೀಸೋ 260 ರುಪೀಸೋ ಸಮಥಿಂಗ್ ಇದೆ ಇದ್ರ ಪ್ರೈಸ್ಗೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಪ್ರಾಡಕ್ಟ್. ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್. ನೀವೇ ನೋಡಿ, ಬೇಕಿದ್ರೆ ನಾನು ತೋರಿಸ್ತೀನಿ ನಿಮಗೀಗ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸೇಮ್ ನಿಮಗೆ ಬ್ರಾಸ್ಲೆಟ್ ಬ್ಯಾಂಗಲ್ಸ್ ಬರುತ್ತಲ್ಲ ಆ ಥರ ಇದೆ. ಲೈಕ್ ಹಿಂದೆಲ್ಲ ನಿಮಗೆ ಈ ಥರ ಹಾಲೋ ಕೊಟ್ಟಿರ್ತಾರೆ, ಬಟ್ ಫ್ರಂಟಲ್ಲಿ ಮಾತ್ರ ನಿಮ್ಗೆ ಈ ಥರ ಡಿಸೈನ್ಸ್ ಬರುತ್ತೆ ನೋಡಿ. ರೆಡ್ ಗ್ರೀನ್ ಕಲರ್ ಕುಂದನೆಲ್ಲ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಸೇಮ್ ಗೋಲ್ಡ್ ಅಂದರೆ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಇದೆ. ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇದನ್ನು ಹೇಗೆ ಅಂದರೆ ನೀವು ಒಂದು ಸಲ್ವಾರ್ ಮೇಲೂ ಹಾಕೋಬೋದು, ಮತ್ತು ಸ್ಯಾರೀಸ್ ಮೇಲೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಮದುವೆಗೆ ಹೋದಾಗೆಲ್ಲ ಬರೀ ನಮ್ಮ ಹತ್ರ ಏನಂದರೆ ಹೆಣ್ಮಕ್ಳು ನಾವು ಜಾಸ್ತಿ ಬಳೆಗಳು ಮಾಡಿಸ್ಕೊಂಡಿರಲ್ಲ. ಮನೇಲಿ ಏನು 2 ಬಂಗಾರದ ಬಳೆ ಇರುತ್ತೆ, ಯಾವಾಗಲೂ ಅದನ್ನೇ ಹಾಕಿ ಬೋರ್ ಆಗಿಬಿಡುತ್ತೆ. ಅದು ಈ ಥರ ಎಲ್ಲ ಇದ್ದರೆ ಒಂದೊಂದು ಫಂಕ್ಷನ್ಗೆ ಒಂದೊಂದು ಹಾಕ್ಕೊಂಡು ಆರಾಮಾಗಿ ಮುಂಚ್ಬಿಡ್ಬೋದು. ಇದು ತುಂಬ ಚೆನ್ನಾಗಿದೆ. ಯಾರಾದರೂ ತೊಗೊಳ್ಳೋದಾದರೆ ನಾನು ತುಂಬ 100ಗೆ 100 ರೆಕಮೆಂಡ್ ಮಾಡ್ತೀನಿ ಇದನ್ನು. ಪ್ಲೀಸ್ ಇಗ್ನೋರ್ ಈ ನಾಯಿ ಸೌಂಡ್ನ. ನಾನೇನು ವೀಡಿಯೋ ಮಾಡೋಕೆ ಕೂತ್ರು ಈಗಳದ್ದು ಟಾರ್ಚರ್ ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ, ಬಟ್ ಇಗ್ನೋರ್ ಮಾಡಿ, ಓಕೆನಾ. ಸೊ ಇದನ್ನು ತೊಗೊಳೋದಾದರೆ ಪ್ಲೀಸ್ ಯಾರಾದ್ರೂ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವೇ ನೋಡಿ, ಹೌದು ತುಂಬ ಚೆನ್ನಾಗಿದೆ ಅಪ್ಪ ಅಂತ ಹೇಳ್ತೀರಾ. ಆ್ಯಂಡ್ ಇದು ಅಷ್ಟೇ. ಇದು ನೋಡಿ 2-6 ಅಂತ ಕೊಟ್ಟಿದ್ದಾರೆ, ಬಟ್ ಇದು 2-6 ಸೈಜ್ ಅಲ್ಲ. ಕೆಲವೊಂದು ಸತಿ ಈ ಥರ ಸೈಜಸ್ ಎಕ್ಸ್ಚೇಂಜ್ ಆಗಿ ಬಂದರೂ ನೋಡಿ 2-6 ನನಗಿದು ಆಗ್ತಾಯಿಲ್ಲ, ಹೋಗೋದೇ ಕಷ್ಟ ಇದೆ ಸ್ವಲ್ಪ. ಸೊ ನೀವು ಈ ಬಳೆ ಏನಾದರೂ ಪರ್ಟಿಕ್ಯುಲರ್ ತೊಗೊಳ್ಳೋದಾದರೆ ಒಂದು ಸೈಜ್ ದೊಡ್ಡದನ್ನೇ ತೊಗೊಳ್ಳಿ. ಅಥವಾ ನೀವು ಎಕ್ಸ್ಚೇಂಜ್ ಎಲ್ಲ ಇರುತ್ತಲ್ವ ನಿಮಗೆ, ನೀವು ಬೇಕಿದ್ರೆ ರಿಟರ್ನ್ ಹಾಕಿ ಬೇಕಿದ್ರೆ ತೊಗೋಬೋದು. ಇದು ನೋಡಿ, ಇದು ತುಂಬ ಡಿಫ್ರೆಂಟಾಗಿದೆ ಪ್ಯಾಟ್ರನ್, ನೋಡಿದ್ರಾ? ಓಕೆನಾ. ತುಂಬ ಜಾಸ್ತಿ ನಮಗೆ ಗ್ರ್ಯಾಂಡ್ ಬೇಡ, ಸಿಂಪಲ್ ಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮದುವೆಗೆಲ್ಲ ನೀವು ಸೆಟ್ ತೊಗೊಳೋದ್ಕಿಂತ ಈ ಥರ ಈ ಸೆಟ್ಗಳು ತೊಗೊಳೋದು ಒಂದೊಂದೇ ತೊಗೊಂಡು ಹಾಕೊಳ್ಳೋದ್ಕಿಂತ ಈ ಥರ 3 ತೊಗೊಂಡ್ರೆ ಹಿಂದೆ 2 ಸೈಡ್ ಒಂದು, ಮಧ್ಯಕ್ಕೆ 1 ಸೈಡ್ ಒಂದು ಹಾಕೋಬೋದು. ಸೊ
ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ಇದು ಸೇಮ್ ಗೋಲ್ಡ್ ಫಿನಿಶಿಂಗೇ ಇದೆ. ಇದು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ನಿಮಗೆ ಲಕ್ಷ್ಮಿ ಬರಲ್ಲ, ಬಟ್ ಈ ಥರ ಕ್ರಾಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್. ಒಂದೇ ಥರ ಪ್ಯಾಟ್ರನ್ ಯೂಸ್ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹಾಕೋತೀನಿ ಅನ್ನೋರು ನೀವು ಆರಾಮಾಗಿ ಹಾಕೋಬೋದು. ಆ್ಯಂಡ್ ನೆಕ್ಸ್ಟ್ ಇವಾಗ ಇದು ಜ್ಯುವೆಲ್ರಿ ಸೆಟ್ಗಳು, ಸರಗಳನ್ನ ಬುಕ್ ಮಾಡಿದ್ದೀನಿ. ನನಗೆ ಇದರಲ್ಲಿ ಒಂದು ತುಂಬಾ ಇಷ್ಟ ಆಗಿದೆ. ಯಾವುದು ಅಂತ ಹೇಳ್ತೀನಿ, 2 ಆ್ಯಕ್ಚುಲಿ ಇಷ್ಟ ಆಗಿದೆ. ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಹೆವಿ ಸೇಲ್ ಆಗಿತ್ತು, ಅದು ಫ್ಲಿಪ್ಕಾರ್ಟಲ್ಲಿ. ಓಕೆನಾ, ತುಂಬ ಜನ ಪರ್ಚೇಸ್ ಮಾಡಿದರು, ತುಂಬಾ ಚೆನ್ನಾಗಿ ಅದಕ್ಕೆ ರಿವ್ಯೂ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಸೇಲ್ ಆಗಿತ್ತು. ತುಂಬ ಚೆನ್ನಾಗಿದೆ, ಈಗಲೂ ಕೂಡ ಅದು ಹೋಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಅದೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಅದರಲ್ಲಿ ಈ ಸತಿ ಒಂದು ಸ್ವಲ್ಪ ಗೋಲ್ಡ್ ಕಲರಲ್ಲಿ ತರಿಸಿದ್ದೀನಿ ಅಷ್ಟೇ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಸಿಂಪಲ್ಲಾಗಿ ಈ ಥರ ನಾನು ಈಗ ಹುಟ್ಟಿದ್ದೀನಲ್ಲ, ಸೆಮಿ ಸಿಲ್ಕ್ ಈ ಥರದಕ್ಕೆಲ್ಲ ನೀವು ಉಡ್ತೀರಾ ಅಂತ ಹಾಕ್ತೀರಾ ಅಂದರೆ ಈ ಥರ ಜ್ಯುವೆಲ್ರಿನ ನೀವು ಆರಾಮಾಗಿ ಹಾಕೋಬೋದು. ಇದೆಲ್ಲ ನಿಮಗೆ ಬಿಲೋ 500 ರುಪೀಸ್ಗೆ ಬರುತ್ತೆ. ತುಂಬ ಏನು ಜಾಸ್ತಿ ರೇಟ್ ಅನ್ನೋ ಥರ ಇಲ್ಲ, ಎಲ್ಲ ಬಿಲೋ 500 ರುಪೀಸ್ಗೆ ತರಿಸಿ. ಈ ಥರ ಗುಂಡು 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 ಗುಂಡು, ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ, ಕೆಳಗಡೆ ಪರ್ಲ್ ಮತ್ತು ಗೋಲ್ಡ್ ಬೀಡ್ಸ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೀಗೆ ಇರಲಿ, ಲಾಸ್ಟ್ ತನಕ ವೀಡಿಯೋ ಮಾಡೋ ತನಕ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ನೀಟಾಗಿ ನಿಮ್ಮದು ಫೇಸು ಮತ್ತು ನಿಮ್ಮದು ಇದೇ ಚೇಂಜ್ ಆಗಬೇಕು, ಲುಕ್ಕೇ ಚೇಂಜ್ ಆಗಬೇಕು. ಅಷ್ಟು ಚೆನ್ನಾಗಿ ಜ್ಯುವೆಲ್ರೀಸ್ ಎಲ್ಲ ಮ್ಯಾಚ್ ಆಗುತ್ತೆ ಒಂದಕ್ಕೊಂದು. ಆ್ಯಂಡ್ ಇದರಲ್ಲಿ ಪುಟ್ಟದಾಗಿ 2 ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಪರ್ಲ್ ಮತ್ತು ಗೋಲ್ಡ್ 2 ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಗೋಲ್ಡ್ ಸರಗಳು ಏನೇ ಇದ್ದರೂ ನಾನು ಆರ್ಟಿಫಿಷಿಯಲ್ಸ್ ನಾನು ಹಾಕಲ್ಲ. ಎಸ್ಪೆಷಲಿ ಏನಂದರೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋದರೆ ನಮ್ಮ ಮನೇಲಿ ಏನು ಮಾಡ್ತಾರೆ, ಇದೇನು ಇಲ್ದಂಗೆ ಹಾಕೊಂಡು ಬರ್ತೀಯಾ ಅಂತ ಅಂತಾರೆ, ಈ ಥರದ್ದು ಹಾಕ್ಕೊಳ್ಳೋಣ ಅಂದರೆ. ಹಾಗಾಗಿ ನನಗೆ ಇಷ್ಟ ತೊಗೊಂಡು ಹಾಗೆ ಇಟ್ಟಿದ್ದೀನಿ. ಎಷ್ಟೊಂದು ಜ್ಯುವೆಲ್ರಿ ಹಾಗೇ ಇದೆ. ನಮ್ಮಮ್ಮ ಹೇಳ್ತಾರೆ, ಯಾಕೆ ತೊಗೋತೀಯ, ಸುಮ್ಮನೆ ಹಾಕಲ್ಲ ಮಾಡಲ್ಲ ಅಂತ. ಬಟ್ ನಂಗೆ ಈ ಥರದ್ದೆಲ್ಲ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ, ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರದ್ದೆಲ್ಲ ತೆಗೆದಿಟ್ಕೊಳ್ಳೋದು. ನನಗೆ ನನ್ನ ತಂಗಿಗೆಲ್ಲ ಸಿಕ್ಕಾಪಟ್ಟೆ ಇದೆಲ್ಲ ಕ್ರೇಜು. ಬಟ್ ಹಾಕಲ್ಲ, ತುಂಬ ರೇರ್ ಅಷ್ಟೇ. ನಾವು ನಮ್ಮ ಹತ್ರದವ್ರು ಫಂಕ್ಷನ್ ಬಿಟ್ಟು ಬೇರೆ ಯಾವ ಫಂಕ್ಷನ್ಸ್ಗೂ ಹೋಗಲ್ವಾ, ಅಲ್ಲಿಗೆಲ್ಲ ಗೋಲ್ಡ್ನೇ ಹಾಕ್ಕೊಳ್ಳಿ ಅಂತಾರೆ. ಹಂಗಾಗಷ್ಟೇ. ಅದು ಬಿಟ್ಟರೆ ನನಗೆ ಸಿಕ್ಕಾಪಟ್ಟೆ ಕ್ರೇಜ್. ಆ್ಯಂಡ್ ನಾನು ಕೂಡ ಇಟ್ಕೊಂಡಿದ್ದೀನಿ, ಹಾಕಿಲ್ಲ ಬಟ್ ಇಟ್ಟಿದ್ದೀನಿ ತುಂಬ ಜ್ಯುವೆಲ್ರಿನ. ಒನ್ ಟೈಮ್ಗಾದರೂ ಪರವಾಗಿಲ್ಲ ಅಂತ ತೊಗೊಂಡಿದ್ದೀನಿ ಎಷ್ಟೊಂದು ಸತಿ. ನಮ್ಮ ಅಣ್ಣನ ಮದುವೆಗೆಲ್ಲ ನಾವು ತೊಗೊಂಡ್ವಲ್ಲ, ಅದೆಲ್ಲ 1 ಟೈಮ್ ಅಷ್ಟೇ. ಆಮೇಲೆ ಹಾಕೇ ಇಲ್ಲ ನಾನು. ಒಂದು ಸತಿ 1-2 ಅವರ್ಸ್ ಹಾಕಿದ್ದೆ ಅಷ್ಟೇ. ಆದ್ರೂ ನಂಗೆ ಬೇಕು ಜ್ಯುವೆಲ್ರಿ ಗೋಲ್ಡ್ ಇದ್ರೂ. ಇದು ನೋಡಿ, ಸೆಕೆಂಡ್ ಒನ್ನು ಎಷ್ಟು ಚೆನ್ನಾಗಿದೆ. ಗ್ರೀನ್ ಮತ್ತು ವೈಟ್ ಕಲರ್ ಪರ್ಲ್ ಮತ್ತು ಗ್ರೀನ್ ಕಲರ್ದಿದು ಕೊಟ್ಟಿದ್ದಾರೆ ಮಣಿಗಳು. ಎಷ್ಟು ಚೆನ್ನಾಗಿದೆ ಇದು, ಕಾಣಿಸ್ತಿದೆನಾ? ನಂಗೆ ನಿಜ ಗೊತ್ತಿಲ್ಲ ಇದು ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ನಿಮಗೆ ತೋರಿಸ್ತಿದ್ದೇನಾ ಇಲ್ವಾ ಅಂತ. ಬಟ್ ಕಣ್ಣು ಮುಂದಗಡೆ ತುಂಬ ಚೆನ್ನಾಗಿದೆ ನೋಡಿ. ಲಕ್ಷ್ಮಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಚೋಕರ್ ಥರ ಹಿಂಗೆ ನೆಕ್ಲೆಸ್ ಹಾಕ್ಕೊಳ್ಳೋದು, ಇದು ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಎಲ್ಲದ್ರದ್ದು ಪ್ರಾಡಕ್ಟ್ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ಇದರಲ್ಲಿ ಜುಮ್ಕಾ, ನನಗೆ ಈ ಎಕ್ಸ್ಪೆಷಲಿ ಈ ಸೆಟ್ಗಳಲ್ಲಿ ಏನು ಗೊತ್ತಾ ಜಾಸ್ತಿ ಇಷ್ಟ ಆಗೋದು ನನಗೆ. ನೋಡಿ ಇಷ್ಟು ತನಕ ನಾನು ಮುಗ್ತಾನೆ ಇದೆ ಪಾದಂದರೆ ಏನು ಇದು ಅನ್ಸುತ್ತೆ. ಈ ಇಯರಿಂಗ್ಸ್ಗಳು, ಈ ಥರ ಇಯರಿಂಗ್ಸ್ ನೀವು ದುಡ್ಡು ಕೊಡ್ತೀನಿ ಅಂದ್ರೂ ಸಿಗೋದಿಲ್ಲ. ಎಷ್ಟು ದೊಡ್ಡದಾಗಿದೆ ನೋಡಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ರು ಇಯರಿಂಗ್ಸ್ ಮಾತ್ರ. ಕೆಳಗಡೆ ಅದು ಗುಚ್ಚ ಎಲ್ಲ ಇದೆಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ ಫೆಸ್ಟಿವಲ್ಸು ಮತ್ತು ಕಾಲೇಜಲ್ಲಿ ಏನಾದರೂ ಫಂಕ್ಷನ್ಸ್ಗಳಿರುತ್ತೆ ಆ ಥರದವ್ರಿಗೆಲ್ಲ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಂಪಲಾಗಿ ನೀವು ಇದನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ತೋರಿಸ್ತಾ ಇರೋದು ನನ್ನ ಪರ್ಸ್ನಲ್ ಫೇವ್ರೇಟ್. ಇದು ತುಂಬಾ ಚೆನ್ನಾಗಿದೆ. ಇದು 400 ರುಪೀಸ್ ಅಥವಾ 500 ರುಪೀಸ್ ಒಳಗೆ ಬರುತ್ತೆ ನಿಮಗಿದು. 400 ರುಪೀಸ್ ಅನ್ಸುತ್ತೆ ನನಗೆ ನೆನಪಿರಂಗೆ, ಯಾಕೆಂದರೆ ಇದ್ರದ್ದೊಂದು ಪ್ರೈಸ್ ನೆನಪಿಟ್ಕೊಂಡಿದ್ದೀನಿ. ಅದಷ್ಟು ಚೆನ್ನಾಗಿದೆ ಇದು ಇಯರಿಂಗ್ಸ್, ಅದಕ್ಕೋಸ್ಕರನೇ. ಇದು ಡಿಫ್ರೆಂಟ್, ನೀವು ಈ ಥರದ್ದು ನೋಡಲಿಕ್ಕೆ ಇಲ್ಲ ಇವತ್ತಿನವರೆಗೂ. ಆ ಥರ ಪೀಸ್ ಅಂತ ಹೇಳ್ಬೋದು ಇದನ್ನ. ನೋಡಿ ಹೆಂಗಿದೆ ಅಂತ ಬಿಟ್ಟು ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಇದನ್ನು ಜ್ಯುವೆಲ್ರಿನ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ಕೃಷ್ಣ ಇದ್ದಾರೆ, ಅದ್ರ ಹಾಗೆ ಇದು ಹಸು ಕೂಡ ಇದೆ. ಕೆಳಗಡೆ ಪರ್ಲ್ ಮತ್ತು ಅದ್ರ ಕೆಳಗಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದು. ಈ ಥರದ್ದು ಒಂದು ಡಾಲರ್ ಥರ ಕೊಟ್ಟಿದ್ದಾರೆ, ಅದು ಲೈಕ್
ನವಿಲ್ ಥರ ಏನೋ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಜ್ಯುವೆಲ್ರಿ. ಆ್ಯಂಡ್ ನೀವು ಸೈಡಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಆನೆ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆನಾ? ಇದು ಆನೆ ಕೊಟ್ಟಿದ್ದಾರೆ, ಫ್ಲವರ್ಸ್ ಈ ಥರ, ಮತ್ತೆ ನವಿಲು ಸುತ್ತ. ಆ್ಯಂಡ್ ಇಲ್ಲೂ ಅಷ್ಟೇ ಆನೆ ಇದೆ ಇಲ್ಲಿ, ಆ್ಯಂಡ್ ಇದ್ರ ಸುತ್ತ ನವಿಲು. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಜ್ಯುವೆಲ್ರಿ ಸೆಟ್. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಮದುವೆಗಾಗಿರ್ಬೋದು, ಫಂಕ್ಷನ್ಸ್ಗಳಿಗೆ, ಫೆಸ್ಟಿವಲ್ಸ್ಗೆಲ್ಲ ಇದು ಹೇಳಿ ಮಾಡಿಸ್ದಂಗಿದೆ. ಇದು ಒಂದು ಸಿಂಪಲ್ ಸೆಟ್ ಹಾಕೊಂಡ್ರೆ ಸಾಕು, ನೀವು ಇನ್ನೇನು ಹಾಕೋದು ಬೇಡ, ಅಷ್ಟು ಚೆನ್ನಾಗಿದೆ ಇದು. ಇದ್ರದ್ದು ಈ ಥರದ್ದು ಕೃಷ್ಣಂದು ರೇರು ನಿಮಗೆ ಸಿಗೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಸಿಕ್ಕಿದ್ದು ನನಗೆ ಆಶ್ಚರ್ಯ ಆಗೋಯ್ತು, ಇದು ಇಷ್ಟು ಕಮ್ಮಿಗೆ ಸಿಕ್ಕಿದೆಯಲ್ಲ ಅಂತ. ಈ ನಾಯಿಗಳಿಗಂತೂ ನಾನು ಹೇಳ್ದಂಗೆ ನಾನು ವೀಡಿಯೋ ಮಾಡುವಾಗಲೇ ಬಡ್ಕೋಬೇಕು, ಎಲ್ಲರದ್ದು ಡಿಸ್ಟರ್ಬೆನ್ಸ್ ನನಗೆ. ಆ್ಯಂಡ್ ಜುಮ್ಕಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನೋಡಿ. ಆನೆ ಕೆಳಗಡೆಗೆ ಪರ್ಲ್, ಎಷ್ಟು ಚೆನ್ನಾಗಿದೆ ಇದು. ಸಿಕ್ಕಾಪಟ್ಟೆ ಲೈಕ್ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನು ಇಷ್ಟು ಚೆನ್ನಾಗಿ ಅವರು ಕೆತ್ತಿ ಆಮೇಲೆ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ತುಂಬ ರೆಕಮೆಂಡ್ ಮಾಡೋದು ಆ ಬ್ಯಾಂಗಲ್ಸ್ ಎರಡು, ಮತ್ತು ಇದು ಬೇರೆದು ಕೂಡ ತುಂಬ ಚೆನ್ನಾಗಿದೆ. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿರೋಂಥ ಜ್ಯುವೆಲ್ಸ್ ಇದು. ನನಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ ಅನಿಸುತ್ತಲ್ವ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ತೀನಿ. ಇಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಈ ಥರದ್ದು ತೊಗೊಳ್ಳಿ, ಯಾರಿಗಾದರೂ ಬೇಕು ಅಂದರೆ ನೀವು ತೊಗೋಬೋದು. ಲೈಕ್ ನಾನು ತರಿಸಿ ತೋರಿಸ್ತಿದ್ದೀನಿ ಅಂತ ನಾನು ಹೇಳಲ್ಲ, ಬಟ್ ನೀವೇ ಬೇಕಿದ್ರೆ ಒಂದು ಸತಿ ತರಿಸಿ ನೋಡಿ ಹೇಗಿದೆ ಕ್ವಾಲಿಟಿ ಅಂತ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಓಕೆನಾ? ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇವಾಗ ತೋರಿಸ್ತಿದ್ದೀನಿ. ಈ ಒಂದು ಹಾರ ಅಂತೂ ಈ ಪ್ರೈಸಿಗೆ ನಿಮಗೆ ಎಲ್ಲಿ ತಿರುಗಿದ್ರೂ ಸಿಗೋದಿಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ ಈ ಹಾರ. ಇದು ಸೆಕೆಂಡ್ ಟೈಮ್ ನಾನು ಹೇಳ್ತಾ ಇವತ್ತು ತರಿಸ್ತಾ ಇರೋದು. ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದೆ, ಬಟ್ ನಿಮ್ಮಗಳಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂಥ ನನ್ನ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಯಾಕೆಂತಂದರೆ ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಹೇಳಲ್ವಾ, ಯೂಟ್ಯೂಬಲ್ಲಿರುವಂಥ ಫ್ಯಾಮಿಲಿ ನನಗೆ ನನ್ನ ಓನ್ ಫ್ಯಾಮಿಲಿ ಫೀಲ್ ಕೊಡುತ್ತೆ ನನಗೆ ಅಂತ ಹೇಳಿಬಿಟ್ಟು, ನನಗೆ ಏನು ಆರಾಮಾಗಿ ಮಾತಾಡ್ಕೊಂಡು ನಿಮ್ಮ ಜೊತೆ ಕ್ಯಾಮ್ರಾ ಮುಂದೆ ಕೂತ್ರೆ ಈ ಥರ ಯೂಟ್ಯೂಬಿಗೆ ವೀಡಿಯೋ ಮಾಡೋಕ್ಕೆ ನಾನು ಫ್ರೀ ಬರ್ಡ್ ಇದ್ದೀನಿ. ನನಗೆ ಯಾವುದೇ ರೀತಿ ನರ್ವಸ್ ಇಲ್ಲದೆ ವೀಡಿಯೋ ಮಾಡ್ತೀನಿ, ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದನ್ನೇನೋ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ಕಾಣಿಸ್ಕೊತಿದ್ದೀನಿ ಅನ್ನೋದೇ ನನಗೊಂದು ಖುಷಿ ಇರುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಇದು ನನಗೆ ತುಂಬ ಚೆನ್ನಾಗಿ ಫೀಲ್ ಆಗಿದೆ. ಆ ಥರ ನೀವೆಲ್ಲ ನನ್ನ ಫ್ಯಾಮಿಲಿ, ನಮ್ಮನ್ನು ನೀವೆಲ್ಲ ಫ್ಯಾಮಿಲಿ ಥರ ನೋಡ್ತೀರಲ್ಲ, ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಈ ಹಾರ. ಈ ಪ್ರೈಸಿಗೆ ಈ ಹಾರ ನಿಮಗೆ ನಿಜವಾಗ್ಲೂ ಇಡೀ ಬೆಂಗಳೂರಲ್ಲಿ ಚಿಕ್ಕಪೇಟೆ, ಮಲ್ಲೇಶ್ವರಂ ಎಲ್ಲಿ ತಿರುಗಿದ್ರೂ ಸಿಗಲ್ಲ ಈ ಪ್ರೈಸ್, ಅಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಇದರಲ್ಲಿ ಸೈಡಲ್ಲೆಲ್ಲ ನಿಮಗೆ ನವಿಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ರೆಡ್ ಮತ್ತು ಗ್ರೀನ್ ಕುಂದನ್ನಲ್ಲಿ ಮಾಡಿದ್ದಾರೆ, ಸುತ್ತ ನವಿಲ್ ಬಂದು ಇದು ಈ ಥರ ನೋಡಿದ್ರ. ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ, ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಆ್ಯಂಡ್ ಕೆಳಗಡೆ ನಿಮಗೆ ಗ್ರೀನ್ ಮತ್ತು ಮುತ್ತು ಅದರಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ ಬೀಡ್ಸ್ಗಳನ್ನ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸೈಡಲ್ಲಿ ನೀವು ನೋಡ್ತಿರ್ಬೋದು, ಇದು ನವಿಲ್ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಆ್ಯಂಡ್ ಇದು ಲಕ್ಷ್ಮಿನೂ ಅಷ್ಟೇ, ಕೆಳಗಡೆಗೆ ನೋಡಿ ಇದು ರೆಡ್ ಮತ್ತು ಗ್ರೀನ್ ಸ್ಟೋನ್ಸು ಎಷ್ಟು ಚೆನ್ನಾಗಿ ಡೀಟೈಲಿಂಗ್ ಮಾಡಿದ್ದಾರೆ ಅಂದರೆ ಈ ಸರನ ತುಂಬ ಚೆನ್ನಾಗಿ ಡೀಟೈಲಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂಥ ಸರ ಇದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಇದ್ರದ್ದೆಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹಾಗೆ ದಯವಿಟ್ಟು ಈ ನಾಯಿ ಬೊಗಳದನ್ನ ನೀವು ಸ್ವಲ್ಪ ಬಿಟ್ಬಿಡಿ ಪ್ಲೀಸ್, ನನ್ನ ಮಾತ್ರ ಕೇಳಿಸ್ಕೊಳ್ಳಿ. ನಂಗೆ ಸಾಕಾಗಿ ಹೋಗ್ತಿದೆ ಅದ್ರ ನಾಯಿ ಸೌಂಡ್ ಕೇಳಿ, ನನಗೆ ಇರಿಟೇಟ್ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಪೇರ್ ಆಫ್ ಇಯರಿಂಗ್ಸ್. ಇದಕ್ಕೆ ಜುಮ್ಕಾ ಇಲ್ಲ, ಲೈಕ್ ಈ ಥರ ಇಯರಿಂಗ್ಸ್. ಲೈಕ್ ಜುಮ್ಕಾ ಇಷ್ಟಪಡಲ್ಲ ಅನ್ನೋರು ನೀವು ಈ ಥರನೂ ವೇರ್ ಮಾಡ್ಬೋದು, ಇಲ್ಲ ಜುಮ್ಕಾನು ಇಷ್ಟಪಡ್ತೀವಿ ಈ ಥರನೂ ಹಾಕ್ತೀವಿ ಅನ್ನೋರು ಕೂಡ ಹಾಕ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಸೆಟ್ ಇದೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನಾನು ಹೇಳ್ತಾ ಇಲ್ವಾ, ಕೆಲವೊಂದು ನಂಗೆ ಪರ್ಸ್ನಲಿ ಇಷ್ಟ ಆಗಿದೆ. ಆ್ಯಂಡ್ ಇದು ಈ ಸೆಟ್ ನಾನು ಈಗ ಲಾಸ್ಟಿಗೆ ಏನು ತೋರಿಸಿದ್ನಲ್ಲ, ಅದು ನಿಜವಾಗ್ಲೂ ನಾನು ಆಲ್ರೆಡಿ ತರಿಸಿರೋದನ್ನ ಮತ್ತೆ ನಿಮಗೆ ತೋರಿಸ್ತಾ ಇರೋದು, ಮತ್ತೆ ತರಿಸಿ. ಏಕೆಂದರೆ ಇದು ಅಷ್ಟು ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಸೆಟ್ಟು. ನಾನು ಜ್ಯುವೆಲ್ರಿ ಪ್ಲ್ಯಾನ್ ಮಾಡ್ತಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಅಂದಾಗಲ ನಾನು ಫಸ್ಟು ಹುಡುಕಿದ ಸೆಟ್ಟೇ ಇದು, ಬಿಕಾಸ್ ನಾನು ನಿಮಗೆ ತೋರಿಸ್ಬೇಕು, ಈ ಒಂದು ಜ್ಯುವೆಲ್ರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಕಲೆಕ್ಷನ್ಸ್
ಫ್ಲಿಪ್ಕಾರ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲವ್ಗೆ. ಆ್ಯಂಡ್ ಇಷ್ಟು ದಿನ ನಾನು ಗ್ಯಾಪ್ ಕೊಟ್ಟರು ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಅರ್ಥ ಮಾಡಿಕೊಂಡು ಹಾಗೆ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಾಗೆ ಉಳಿದಿರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇದ್ರದ್ದೆಲ್ಲದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇದೇ ರೀತಿಯ ಹೌಲ್ ಪ್ಯಾಕ್ ವಿಡಿಯೋ ಅಥವಾ ಡೈಲಿ ವ್ಲಾಗ್ಗಳ ಮುಖಾಂತರ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಬಾಯ್.